ಬೇಸಿಗೆಯ ಸಮಯದಲ್ಲಿ ಟೊಮೆಟೊ ಹಣ್ಣಿನ ಬೆಲೆ ತುಂಬ ಜಾಸ್ತಿ ಆಗಿದೆ. ಬೆಲೆ ಜಾಸ್ತಿ ಆಗಿರೋದ್ರಿಂದ ಟೊಮೆಟೊ ಹಣ್ಣನ್ನು ಹೆಚ್ಚು ದಿನ ತಾಜಾ ಆಗಿ ಉಳಿಸ್ಕೊಳ್ಳೋದಕ್ಕೆ ಈ ಟಿಪ್ಸನ್ನು ಫಾಲೋ ಮಾಡಿ. ಬೇಸಿಗೆಯ ಸಮಯದಲ್ಲಿ ಟೊಮೆಟೊಗಳು ಬೇಸಿಗೆಯ ಉರಿ ಬಿಸಿಲಿಗೆ, ಬಿಸಿಯಾದ ವಾತಾವರಣಕ್ಕೆ ಬಹಳ ಬೇಗನೆ ಮೆತ್ತಗಾಗಿ ಅಲ್ಲೇ ಕೊಳಿತಾ ಇದೆ. ಹಾಗಾದರೆ ಟೊಮೆಟೊ ಹಣ್ಣನ್ನು ಹೇಗೆ ಹಾಳಾಗದಂತೆ ತಡೆಯೋದು ನೋಡೋಣ ಬನ್ನಿ. ಮೊದಲನೆಯದು, ಪ್ಲಾಸ್ಟಿಕ್ ಚೀಲದಲ್ಲಿ ಟೊಮೆಟೊ ಹಣ್ಣನ್ನು ಶೇಖರಣೆ ಮಾಡಬಾರ್ದು. ಯಾಕೆ ಅಂದರೆ ಪ್ಲಾಸ್ಟಿಕ್ ಚೀಲದಲ್ಲಿ ಟೊಮೆಟೊಗಳನ್ನು ನೀವು ಹಾಕಿಡೋದ್ರಿಂದ ಅದರಲ್ಲಿ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುತ್ತೆ. ಅದು ವೇಗವಾಗಿ ಹಣ್ಣು ಕೊಳೆಯೋದಕ್ಕೆ ಕಾರಣ ಆಗುತ್ತೆ. ಯಾವಾಗಲೂ ತೆರೆದ ಸ್ಥಳದಲ್ಲಿ ಇರಿಸಿ. ಟೊಮೆಟೊಗಳನ್ನು ಯಾವಾಗಲೂ ತೆರೆದ ಮತ್ತು ಗಾಳಿಯಾಡುವ ಸ್ಥಳದಲ್ಲಿ ಇರಿಸಿ. ಇದರಿಂದ ಗಾಳಿಯ ಸರಿಯಾದ ಪ್ರಸರಣ ಟೊಮೆಟೊ ಹಣ್ಣುಗಳನ್ನು ಕಾಪಾಡಿಕೊಳ್ಳಬಹುದು. ಇನ್ನು ಟೊಮೆಟೊ ಹಣ್ಣುಗಳನ್ನು ಫ್ರಿಜ್ನಲ್ಲಿ ಇಡೋದ್ರಿಂದ ಈ ಹಣ್ಣಿನ ಮೇಲ್ಮೈ ಸಿಪ್ಪೆ ಅಲ್ಲಿಯೇ ಸುಕ್ಕುಗಟ್ಟಿ ಹೋಗುತ್ತೆ. ಅಲ್ಲದೆ ರುಚಿ ಪರಿಮಳ ಕೂಡ ಹೋಗುತ್ತೆ. ಮನೆಯ ಒಳಗಿನ ಕಿಚನ್ ಹತ್ತಿರ ಕಿಟಕಿ ಇತ್ತು ಅಂದರೆ ಅಲ್ಲಿ ನೀವು ಟೊಮೆಟೊ ಹಣ್ಣುಗಳನ್ನು ಇಡಬಹುದು. ಆ ಥರ ಇಟ್ಟಾಗ ನೀವು ಗಾಳಿ ಆಡೋದ್ರಿಂದ ಟೊಮೆಟೊ ಹಣ್ಣುಗಳು ನೈಸರ್ಗಿಕವಾಗಿ ವಾಸನೆ ಹಾಗೇ ಇರುತ್ತೆ, ರುಚಿನೂ ಹಾಗೇ ಇರುತ್ತೆ. ನೇರ ಸೂರ್ಯನ ಬೆಳಕಿನಿಂದ ದೂರ ಇಡಿ. ಟೊಮೆಟೊ ಹಣ್ಣುಗಳು ಸರಿಯಾಗಿ ಹಣ್ಣಾಗಿಲ್ಲ ಅಂದರೆ ನಿಮ್ಮ ರೂಮಿನ ಉಷ್ಣಾಂಶದಿಂದ ಮತ್ತು ಸೂರ್ಯನ ಬೆಳಕಿನಿಂದ ದೂರ ಇಡಿ. ಆದಷ್ಟು ಬಲಿಯದ ಅಥವಾ ಹಸಿರು ಟೊಮೆಟೊಗಳನ್ನು ಹಣ್ಣಾಗಿಸೋದಕ್ಕೆ ನೇರವಾಗಿ ಸೂರ್ಯನ ಕಿರಣಗಳಿಂದ ದೂರ ಇಟ್ಟು ನಿಮ್ಮ ರೂಮಿನ ಉಷ್ಣಾಂಶದಲ್ಲಿ ಇಡುವುದು ಉತ್ತಮ. ನೆಕ್ಸ್ಟ್, ಸಂಪೂರ್ಣವಾಗಿ ಮಾಗಿದ ಟೊಮೆಟೊಗಳನ್ನು ನೀವು ಫ್ರಿಜ್ಜಲ್ಲಿ ಇಡಬಹುದು. ಇಡೋದಕ್ಕೂ ಮುಂಚೆ ಅವುಗಳನ್ನು ತೊಳೆಯೋದನ್ನು ತಪ್ಪಿಸಿ. ಯಾಕೆ ಅಂದರೆ ಟೊಮೆಟೊ ಹಣ್ಣಲ್ಲಿರೋ ತೇವಾಂಶನೇ ಅವು ಬೇಗನೆ ಹಾಳಾಗೋದಕ್ಕೆ ಕಾರಣ ಆಗ್ತಾ ಇದೆ. ನೀವು ಫ್ರಿಜ್ಜಲ್ಲಿ ಇಡೋಕ್ಕೂ ಮುಂಚೆ ಟೊಮೆಟೊ ಪೂರ್ತಿ ಹಣ್ಣಾಗಿದೆಯೋ ಇಲ್ವೋ ಅನ್ನೋದನ್ನು ಫಸ್ಟು ಕನ್ಫರ್ಮ್ ಮಾಡ್ಕೊಳ್ಳಿ. ಫ್ರಿಜ್ಜಲ್ಲಿ ಟೊಮೆಟೊ ಹಣ್ಣನ್ನು ಇಟ್ಟರೆ ಅದು ಯಾವತ್ತೂ ಹಣ್ಣಾಗಲ್ಲ. ಅದು ಹೇಗಿರುತ್ತೋ ಹಾಗೇ ಇರುತ್ತೆ. ಟೊಮೆಟೊ ಹಣ್ಣನ್ನು ತೊಳೆಯೋದ್ರಿಂದ ಅದು ಬೇಗನೆ ಹಾಳಾಗುತ್ತೆ ಮತ್ತು ತನ್ನ ತಾಜಾತನವನ್ನು ಕಳೆದುಕೊಳ್ಳುತ್ತೆ. ಟೊಮೆಟೊ ಹಣ್ಣನ್ನು ಬಳಸಬೇಕಾದ್ರೆ ತೊಳ್ಕೊಳ್ಳಿ. ಫ್ರಿಜ್ಜಲ್ಲಿ ಇಡಬೇಕಾದ್ರೆ ಮಾತ್ರ ತೊಳಿಬಾರ್ದು. ನೆಕ್ಸ್ಟ್, ಪ್ಯೂರಿ ಮಾಡಿ ಸಂಗ್ರಹಿಸಬಹುದು. ಈ ಪ್ಯೂರಿ 2 ಅಥವಾ 3 ದಿನ ಕೇವಲ 2-3 ದಿನ ಇಡಬಹುದು ಅಷ್ಟೇನೆ. ನೆಕ್ಸ್ಟ್, ಬೇಕಂದಾಗ ನೀವು ಹೊಸದಾಗಿ ಮಾಡಿಕೊಂಡ್ರೆ ಒಳ್ಳೆಯದು. ಬೇಸಿಗೆಯ ಸಮಯದಲ್ಲಿ ಟೊಮೆಟೊ ಹಣ್ಣಿನ ಬೆಲೆ ತುಂಬ ಜಾಸ್ತಿ ಆಗಿದೆ. ಬೆಲೆ ಜಾಸ್ತಿ ಆಗಿರೋದ್ರಿಂದ